ಪ್ರಶ್ನೆಗೆ ದರ್ಶನ್ ಅವರು ಉತ್ತರ ಕೊಡ್ತಾರೆ, ಎರಡನೇ ಪ್ರಶ್ನೆಗೆ ನಾನು ಕೊಡ್ತೀನಿ ಉತ್ತರ. ಸರ್ ಮದಕರಿ ಬದಲುನೇ ಈ ಸಿನಿಮಾ ಮಾಡಿರೋದು ಸರ್. ಏನಕ್ಕೆ ಅಂತಂದ್ರೆ ಅದು ಮಾಡ್ತಾ ಇದ್ವಿ, ಯಾಕೋ ನಮ್ಗೆ ಅದು ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್. ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ಒಂದು ಲೆಜೆಂಡ್ರಿ ಮಾಡಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಕ್ತಾಗಲೇ ಆ ಸಿನಿಮಾ ಮಾಡೋಕ್ಕಾಗೋದು. ಸೊ ಯಾಕೋ ಆ ಗ್ರಿಪ್ಪಿಗೆ ಸಿಗ್ಲಿಲ್ಲ. ನಾನು ಒಂದ್ಸಲಿ ಕರೆದು ಕೇಳಿದೆ, ತಾತ ನೋಡಿ ಹಿಂಗೆ ಆಗ್ತಾ ಇದೆ, ಒಂದ್ಸಲಿ ನೋಡ್ಬಿಡು, ಇನ್ನೂ ಅಂದರೆ ಮಾಡೋಣ, ಇಲ್ಲಾಂದ್ರೆ ನಿಲ್ಸ್ಕೊಳ್ಳೋಣ, ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಲ್ಸ್ಕೊಂಡಿದ್ದು, ಇಲ್ಲಾಂದ್ರೆ ಇನ್ನೇನಿಲ್ಲ ಸರ್. ಅಷ್ಟೇ ಸಬ್ಜೆಕ್ಟ್ ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್, ಅಷ್ಟೇ. ಯಾವ ಆಯ್ತಾ? ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು. ಯಾಕಂದರೆ ಅದೊಂದು 2 ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ಯಾವತ್ತಾಗುತ್ತೋ ಆಗಲಿ. ಎರಡನೇ ಪ್ರಶ್ನೆ, ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ರಲ್ಲ ಮಾಧ್ಯಮದಲ್ಲಿ, ಮಿಕ್ಕದ ಎಲ್ಲೋ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳ 216 ಕೋಟಿ 316 ಕೋಟಿ ಅಂತ ಹೇಳ್ತಾ ಇದ್ರಲ್ವ. ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ, ಅದಕ್ಕೆ ನನಗೆ 4 ನೋಟಿಸ್ ಬಂದಿದೆ. ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾತ್ರ ಬರ್ತಾ ಇದ್ರು, ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ನಾನೇನು ಮಾಡಿದೆ ಗೊತ್ತಾ, ಅದಕ್ಕೆ ಯಾರ್ಯಾರು ಈ ಥರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕು ಮತ್ತು ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ. ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ಗೆ ಕರೆಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ. ನಾನು ಕೊಡೋ ಲೆಕ್ಕ ನಾನು ಕೊಡ್ತೀನಿ. ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರೆದಿರ್ತದೆ, ನೀವು ಯಾವಾಗ ಬೇಕಾದ್ರೂ ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ, ಯಾವ್ಯಾವ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ, ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೀವು ನೋಡ್ಕೋಬೋದು. ಸಂತೋಷವಾಗುತ್ತೆ ನನಗೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ